ಜ್ಞಾನಧಾಮ ಕಾಲೇಜ್ ಹೋದೆ. ಸೊ ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದು ಗಾಡಿ ತೊಗೊಂಡೋಗಿ ಹಾಲು ಮೊಸರು ಎಲ್ಲ ತೊಗೊಂಡು ಮನೆಗೆ ಬರ್ತೀನಿ. ಮನೆಗೆ ಬಂದಮೇಲೆ ಅಲ್ಲುಜ್ಜಿ ಮುಖ ತೊಳ್ಕೊಂಡು ಜಿಮ್ಗೆ ಹೋಗಿ ರೆಡಿ ಆಗ್ತೀನಿ. ಆಯ್ತು. ಆಮೇಲೆ ಇನ್ನೇನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಜಿಮ್ ಕಡೆ ಹೋಗ್ಬೇಕಾದ್ರೆ ಹಂಗೆ ನಮ್ಮೂರು ಬಸವಣ್ಣಂಗೆ ಒಂದು ನಮಸ್ಕಾರ ಹಾಕಿ ಹೋಗಿ ದಿನ ಪಿಕ್ ಮಾಡ್ಕೊತೀನಿ. ಆಮೇಲೆ ಇಬ್ಬರು ಜಿಮ್ ಕಡೆ ಹೊರಟು ಜಿಮ್ಗೆ ಹೋಗಿ ನೋಡಿದ್ರೆ ಇವತ್ತೆಲ್ಲರೂ ಬಂದಿದ್ರು. ಆಮೇಲೆ ನಾನು ಶೂ ಹಾಕ್ಕೊಂಡು ಒಳಗೆ ಎಂಟ್ರಿ ಕೊಟ್ಟೆ. ಒಳಗೆ ಹೋದ್ಮೇಲೆ ಎಲ್ಲ ಥರ ವಾರ್ಮಪ್ ಮಾಡಿ ಒಂದೆರಡು ಡಿಪ್ಸ್ ಹೊಡೆದು ಬೈಸಿಪ್ಸ್ಗೆ ವರ್ಕೌಟ್ ಶುರು ಮಾಡ್ಕೊಂಡೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನಾನು ಆದಿತ್ಯ ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಮನೆ ಕಡೆಗೆ ಹೊರಟು. ಆಮೇಲೆ ನಾನು ಆದಿತ್ಯನ ಡ್ರಾಪ್ ಹಾಕಿ ನಾನು ನಮ್ಮ ಮನೆ ಕಡೆಗೆ ಹೋಗಲಿಲ್ಲ, ನಮ್ಮ ಅಜ್ಜಿ ಮನೆಗೆ ಹೋದೆ ಹಾಲು ಕೊಡೋಕ್ಕೆ ಅಂತ. ಅಜ್ಜಿಗೆ ಹಾಲು ಕೊಟ್ಟು ನಮ್ಮ ಮನೆ ಕಡೆಗೆ ಬಂದೆ. ನಮ್ಮ ಅಪ್ಪ ರೆಡಿಯಾಗಿ ಕೆಲ್ಸಕ್ಕೆ ಹೊರಟ್ರು. ಆಮೇಲೆ ನಮ್ಮ ಬೆಕ್ಕಿಗೆ ಐಫೈ ಕೊಡೋದು ಹೇಳ್ಕೊಂಡು ಕೊಟ್ಟೆ. ಇದು ಕೈಯಾಗಿ ಕೊಡೋದು ಹೇಳ್ಕೊಂಡು ಕೊಟ್ಟರೆ ಕಾಲಾಗೆಲ್ಲ ಕೊಡೋದು ಕಲ್ತ್ಕೊಂಡ್ಬಿಟ್ಟೈತೆ ನೋಡ್ರಿ. ಆಮೇಲೆ ತಿಂಡಿ ತಿನ್ಕೊಂಡು ರೆಡಿಯಾಗಿ ಮನೆಗೆ ಬೀಗ ಹಾಕೊಂಡು ಬ್ಯಾಂಕ್ ಹತ್ರ ಹೋದೆ. ಹೋಗಿ ನಮ್ಮ ಅಮ್ಮನ ಗಾಡಿ ಇಸ್ಕೊಂಡು ಗಾಡಿ ತಗೊಂಡು ಸೀದಾ ಜ್ಞಾನಧಾಮ ಕಾಲೇಜ್ ಹೋದೆ. ಹೋದವನು ಟಿ ಸಿ ರಿಕ್ವೆಸ್ಟ್ ಮತ್ತು ಬ್ಯಾಗ್ ಇಸ್ಕೊಂಡು ಮತ್ತೆ ನಮ್ಮ ಸ್ಕೂಲ್ ಕಡೆಗೆ ಹೋದೆ. ಅಲ್ಲಿಗೆ ಹೋದವನು ಟಿ ಸಿ ರಿಕ್ವೆಸ್ಟ್ ಕೊಟ್ಟು ಟಿ ಸಿ ಸ್ಟಡಿ ಸರ್ಟಿಫಿಕೇಟು ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ನಮ್ಮ ಅಂಕಲ್ನ ಮಾತಾಡ್ಸ್ಕೊಂಡು ಸೀದಾ ಜ್ಞಾನಧಾಮ ಕಾಲೇಜ್ ಕಡೆಗೆ ಹೊರಟೆ. ಇಲ್ಲಿಗೆ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟೆ. ಆ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ನನ್ನ ಕೈಲಿ ಕೊಟ್ಟರು. ಆಮೇಲೆ ಗಾಡಿ ತಗೊಂಡು ಬ್ಯಾಂಕ್ ಕಡೆಗೆ ಬಂದೆ. ಆಮೇಲೆ ಗಾಡಿ ಅಲ್ಲೇ ಸೈಕಲ್ ತಗೊಂಡು ನಮ್ಮ ಮನೆ ಕಡೆಗೆ ಬಂದೆ. ಸೊ ಇವಾಗ ಇಷ್ಟೇ ಗೈಸ್, ನಾಳೆ ಸಿಗೋಣ ಪಾರ್ಟ್ 2 ಅಲ್ಲಿ. ಅಲ್ಲಿಗೆ ಟೇಕ್ ಕೇರ್.